ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ವಿವಿಧ ಜನಪ್ರಿಯ ಕನ್ನಡ ಯೂಟ್ಯೂಬರ್ಗಳ ಮಾಸಿಕ ಗಳಿಕೆಯನ್ನು ಅನ್ವೇಷಿಸುತ್ತೇವೆ. ಈ ರಚನೆಕಾರರು ತಮ್ಮ ವಿಷಯದಿಂದ ಎಷ್ಟು ಗಳಿಸುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಚಂದಾದಾರರ ಸಂಖ್ಯೆಗಳು, ಅಪ್ಲೋಡ್ ಮಾಡಿದ ವಿಡಿಯೋಗಳ ಸಂಖ್ಯೆ ಮತ್ತು ಅಂದಾಜು ಮಾಸಿಕ ಆದಾಯ ಸೇರಿದಂತೆ ಅವರು ಕೆಲವು ಅಂಕಿಅಂಶಗಳ ವಿವರವಾದಿ ನೋಟ ತಿಳಿಯೋಣ. ನಂಬರ್ 1, ಸ್ಯಾಮ್ ಸಮೀರ್ ಆರಂಭದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಗಳ ಮೂಲಕ ಜನಪ್ರಿಯ ಗಳಿಸಿದ್ದರು. ನಂತರ ಯೂಟ್ಯೂಬ್ಗೆ ಬದಲಾಯಿಸಿದರು. ಕಳೆದ 2 ವರ್ಷಗಳಿಂದ ಅವರು ದಿನದಿಂದ ವ್ಲಾಗ್ಗಳನ್ನು ರಚಿಸುತ್ತಿದ್ದಾರೆ. ಪ್ರಸ್ತುತ 325K ಚಂದಾದಾರರನ್ನು ಹೊಂದಿದ್ದಾರೆ. ಇಲ್ಲಿಯವರೆಗೆ ಅವರ ಒಟ್ಟು 113 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಅವರ ಅಂದಾಜು ಮಾಸಿಕ ಗಳಿಕೆ $36,000 ರಿಂದ $57,000 ಇರುತ್ತದೆ. ಇದು ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 3 ಲಕ್ಷ ರೂಪಾಯಿ. ನಂಬರ್ 2, ವಿಶಿಷ್ಟ ಕನ್ನಡಿಗ. ಮತ್ತೊಂದು ಉದಯೋನ್ಮುಖ ತಾರೆ. ಟಿಪಿಕಲ್ ಕನ್ನಡಿಗ ಚಾನೆಲ್ 3,41,000 ಚಂದಾದಾರರು ಮತ್ತು ಒಟ್ಟು 279 ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅವರ ಮಾಸಿಕ ಗಳಿಕೆ $746 ರಿಂದ $11,000 ಇರುತ್ತದೆ ಎಂದು ಅಂದಾಜಿಸಲಾಗಿದೆ, ಅಂದರೆ ಸುಮಾರು 70,000 ಭಾರತೀಯ ರೂಪಾಯಿಗಳು. ನಂಬರ್ 3, ಹಾರುವ ಪಾಸ್ಪೋರ್ಟ್. ಹಲವಾರು ದೇಶಗಳಲ್ಲಿ ಭೇಟಿ ನೀಡುವ ಟ್ರಾವೆಲ್ ವ್ಲಾಗರ್ ಆಗಿರುವ ಫ್ಲೈಯಿಂಗ್ ಪಾಸ್ಪೋರ್ಟ್ $551K ಚಂದಾದಾರರನ್ನು ಗಳಿಸಿದೆ ಮತ್ತು 446 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೆ. ಅವರ ಮಾಸಿಕ ಆದಾಯ $820 ರಿಂದ $13,000 ಇದೆ. ಇದು ಸರಿಸುಮಾರು 75,000 ಭಾರತೀಯ ರೂಪಾಯಿಗಳಾಗಿದೆ. ನಂಬರ್ 4, ಇತಿಹಾಸ AS. ಹಿಸ್ಟರಿ AS ಐತಿಹಾಸಿಕ ಮಾಹಿತಿಯುಕ್ತ ವಿಷಯದ ಮೇಲೆ ಕೇಂದ್ರೀಕರಿಸಿದ ಮತ್ತು 1.56 ಮಿಲಿಯನ್ ಚಂದಾದಾರರ ಗಮನಾರ್ಹ ಅನುಯಾಯಿಗಳನ್ನು ಹೊಂದಿದೆ. ಈ ಚಾನೆಲ್ 49 ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ಹೊಂದಿದೆ ಮತ್ತು ವಿಷಯ ತೆಗೆದುಹಾಕುವ ಸಮಸ್ಯೆಗಳನ್ನು ಎದುರಿಸಿದರೂ ಸಹ ಇದು ಇನ್ನೂ ಮಾಸಿಕ $900 ರಿಂದ $14,000 ದುಡಿಯುವುದು, ಆದರೆ ಸರಿಸುಮಾರು 80,000 ಭಾರತೀಯ ರೂಪಾಯಿಗಳವರೆಗೆ ಆದಾಯ ಗಳಿಸುತ್ತಿದೆ. ಲಕ್ಕಿ ಲೀಕೇಶ್ ತಂತ್ರಜ್ಞಾನ ಸಂಬಂಧಿತ ವಿಷಯ ಸಲಹೆಗಳು ಮತ್ತು ತಂತ್ರಗಳು ರಚಿಸುತ್ತಾರೆ. ಅವರು 352K ಚಂದಾದಾರರನ್ನು ಹೊಂದಿದ್ದಾರೆ ಮತ್ತು 506 ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾರೆ. ಅವರ ಅಂದಾಜು ಮಾಸಿಕ ಗಳಿಕೆ $148 ರಿಂದ $2,000 ಇರುತ್ತದೆ, ಅಂದರೆ ಸುಮಾರು 15,000 ಭಾರತೀಯ ರೂಪಾಯಿಗಳು. ನಂಬರ್ 6, ವಿಕಾಸ್ ಗೌಡ ಸವಾಲು ಮತ್ತು ಉಡುಗೊರೆ ವಿಡಿಯೋಗಳನ್ನು ನಿರ್ಮಿಸುತ್ತಾರೆ. ಅವರು 84 ಅಪ್ಲೋಡ್ ಮಾಡಿದ್ದಾರೆ ವಿಡಿಯೋಗಳನ್ನು 194K ಚಂದಾದಾರರನ್ನು ಹೊಂದಿದ್ದಾರೆ. ಅವರ ಮಾಸಿಕ ಗಳಿಕೆಯು ಸುಮಾರು $6,000 ಎಂದು ಅಂದಾಜಿಸಲಾಗುತ್ತದೆ, ಅಂದರೆ ಸುಮಾರು 35,000 ಭಾರತೀಯ ರೂಪಾಯಿಗಳಲ್ಲಿ. ನಂಬರ್ 7, ಮೈಸೂರು ಮಾವು ಹಾಸ್ಯ, ಸ್ಪೆಷಲ್ ಮತ್ತು ಥ್ರಿಲ್ಲರ್ ವಿಡಿಯೋಗಳಿಗೆ ಹೆಸರುವಾಸಿಯಾಗಿದ್ದು 4,27,000 ಚಂದಾದಾರರನ್ನು ಮತ್ತು 378 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಅವರ ಮಾಸಿಕ ಗಳಿಕೆ $2,000 ರಿಂದ $4,000 ಇರುತ್ತದೆ. ಇದು ಸುಮಾರು 25,000 ಭಾರತೀಯ ರೂಪಾಯಿಗಳಾಗಿದೆ. ನಂಬರ್ 8, ವಿಕಿಪೀಡಿಯಾ ಕನ್ನಡ ಶೈಕ್ಷಣಿಕ ವಿಷಯವನ್ನು ನೀಡುತ್ತದೆ. 256 ಮಿಲಿಯನ್ ಚಂದಾದಾರರನ್ನು ಒಟ್ಟುಗೂಡಿಸಿದೆ. 558 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೆ. ಅವರ ಆದಾಯ $876 ರಿಂದ $14,000 ಇರುತ್ತದೆ, ಅಂದರೆ ಸುಮಾರು 70,000 ಭಾರತೀಯ ರೂಪಾಯಿಗಳಾಗಿದೆ. ಒಟ್ಟಾರೆ ಕನ್ನಡ ಯೂಟ್ಯೂಬರ್ಸ್ಗಳು ತಮ್ಮ ವಿಷಯವನ್ನು ಆಧರಿಸಿ ಗಮನಾರ್ಹ ಗಳಿಕೆಯನ್ನು ಗಳಿಸುತ್ತಿದ್ದಾರೆ. ವಿವಿಧ ಚಂದಾದಾರರ ಸಂಖ್ಯೆಗಳು ಮತ್ತು ವಿಡಿಯೋ ಅಪ್ಲೋಡ್ಗಳೊಂದಿಗೆ ಯೂಟ್ಯೂಬ್ ಮೂಲಕ ಆದಾಯವನ್ನು ಗಳಿಸುವ ಸಾಮರ್ಥ್ಯವು ವಿಭಿನ್ನ ವಿಷಯ ಪ್ರಕಾರಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.